best budget commercial goods vehicle only at New National. ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. भाई डिटेल्स कड़ी भाई. ಸರ್ ದೋಸ್ತ್ ಎಲ್ಲೆಸು KA55 ಮೈಸೂರು ಗಾಡಿ 2015 ಮಾಡಲು ಫ್ಯಾನ್ಸಿ ಗಾಡಿ ಇದೆ ಸರ್. ಪೈಪ್ ಸೆಟ್ ಎಲ್ಲ ಹೊಸದು ಕಟ್ಟಿದ್ದೀವಿ. FC ಇನ್ಶೂರೆನ್ಸು ಎಲ್ಲ ಫ್ರೆಶ್ ಆಗಿ ಬರ್ತದೆ. 380 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ, ನೆಗೋಷಿಯಬಲಲ್ಲಿ ಕೊಡ್ತೀನಿ ಸರ್ ಗಾಡಿ. ಓಕೆ, 380 ನೆಗೋಷಿಯಬಲ್. ಹೌದು ಸರ್, ನೋಡ್ಬೋದು ನೀವು, ಪೈಪ್ ಸೆಟ್ ಎಲ್ಲ ಹೊಸದು ಕಟ್ಟಿರೋದು ಗಾಡಿಗೆ. ಆಯ್ತು ಹಾಂ. ಓಕೆ, ಗಾಡಿ ಪೂರ್ತಿ ವಾಕರ್ ನಿಮ್ಗೆ ತೋರಿಸ್ತೀನಿ. KA55 ರಿಜಿಸ್ಟ್ರೇಷನ್, ಮೈಸೂರು ರಿಜಿಸ್ಟ್ರೇಷನ್ ಗಾಡಿ. ದೋಸ್ತ್ ಎಲ್ಲ ನೋಡಿ ಸೂಪರಾಗಿ ರೆಡಿ ಮಾಡಿದ್ದಾರೆ. ಶೋರೂಮ್ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ. 4 ಟೈರ್ಸು ನೋಡಿ, ಬಟನ್ಸ್ ಎಲ್ಲ ಅಷ್ಟು ಫ್ರೆಶ್ಶು. MRF ಕಂಪ್ನಿ ಟೈರ್ಸು. ಒಳ್ಳೆ ಇಂಟೀರಿಯರ್ಸ್ ನೀಟಾಗಿದೆ. ಪೈಪ್ ಸೆಟ್ ಎಲ್ಲ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಸೂಪರ್ ಆಗಿದೆ. ಹೆವಿ ಪೈಪ್ ಸೆಟ್ಟೇ ಹಾಕಿದ್ದಾರೆ. ಟೈರ್ಸು ನೋಡಿ, MRF ಕಂಪ್ನಿ ಟೈರ್ಸು. ಮತ್ತು ಇದು ವೀಲ್ಸ್ ಕೂಡ ನೋಡಿ, ಅಷ್ಟು ಫ್ಯಾಷನ್ ವೀಲ್ಸ್ ನಿಮ್ಗೆ ಹಾಕಿದ್ದಾರೆ ಟೈರ್ಸಲ್ಲಿ. KA55 ರಿಜಿಸ್ಟ್ರೇಷನ್ ಎಲ್ಲಿ ನೋಡ್ಬೋದು. ತೊಟ್ಟಿ ಕಂಡೀಷನ್ ಎಲ್ಲ ನೋಡಿ ಹೆಂಗೆ, ಹೋಲ್ ಬೆಂಡ್ ಯಾವುದು ಇಲ್ಲ, ಸೂಪರ್ ಕಂಡೀಷನ್ ಐತೆ. ಪೈಪ್ ಸೆಟ್ ನೀಟಾಗಿದೆ. ಟಾಟಾಲೆ ಹೊಸ ಮಾಡೆಲ್, ಬ್ರ್ಯಾಂಡ್ ನ್ಯೂ ಮಾಡೆಲ್ ಏಸ್ ಪ್ರೋ. ಡೀಟೇಲ್ಸು ಸರ್ 2025 ಮಾಡಲಿದು ಫ್ಯಾನ್ಸಿ ಗಾಡಿ ಇದೆ. ಶೋರೂಮ್ ಕಂಡೀಷನು, ಒಂದು ಟಚ್ ಅಪ್ ಆಗಿಲ್ಲ ಸರ್ ಗಾಡಿಗೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗಲ್ಲಿ ಕೊಡ್ತೀವಿ. ಬೆಲೆ ಎಲ್ಲಿ ಬಾ ಎಷ್ಟು ಸರ್? ರೈಟು ಬಂದು 390 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಕೊಡ್ತೀನಿ ಸರ್ ಗಾಡಿ. ಒಂಚೂರು ಟಚ್ ಅಪ್ ಆಗಿಲ್ಲ, ಶೋರೂಮ್ ಕಂಡೀಷನ್ ಇದೆ ಗಾಡಿ. ಇದು 2025 ಮಾಡಲು 390. ಹೌದು ಸರ್, ನೆಗೋಷಿಯಬಲ್ ಮಾಡ್ತೀನಿ ಸರ್. ಓಕೆ, ನೆಗೋಷಿಯಬಲ್ 390 ನೆಗೋಷಿಯಬಲ್. ಗಾಡಿ ನೋಡಿ ಎಸ್ ಪ್ರೋ KA10 ರಿಜಿಸ್ಟ್ರೇಷನ್. ನಂಬರ್ ಕೂಡ ನೋಡಿ ಸೂಪರ್ 0063 ಫ್ಯಾನ್ಸಿ ನಂಬರ್. ಗಾಡಿ ನೋಡಿ ಗ್ರೇ ಕಲರ್ ವೆಹಿಕಲ್, ಡೇ ಲೈಟ್ ನೋಡ್ತಾ ಇರೋ, ಸೂಪರ್ ಕಂಡೀಷನ್, ಶೋರೂಮ್ ಕಂಡೀಷನ್. 2025 ಮಾಡಲ್ ಇದು, ರೀಸೆಂಟ್ ಮಾಡಲು. ಟೈರ್ಸ್ ಬಟನ್ ಫ್ರೆಶ್. ಒಳಗಡೆ ನೋಡಿ ಸೀಟಲ್ಲಿ ಕವರೆಲ್ಲ ಬಿಚ್ಚಿಲ್ಲ. 2025 ಗಾಡಿ ಇದು ನೋಡಿ ಹೆಂಗೆ ಇದೆ ಅಂತ. ಪೈಪ್ ಸೆಟ್ ಎಲ್ಲ ನೋಡ್ಬೋದು. ಟೈರ್ಸ್ ನೋಡಿ ನೀಟ್ ಕಂಡೀಷನಲ್ಲೇ ಐತೆ. ಗೋಲ್ಡ್ ಯಾವ ಮಾಡಲು ಸರ್? KA10 ಚಾಮರಾಜನಗರ ಪಾಸಿಂಗು, 2020 ಮಾಡಲು. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿ ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು, ಟೈರ್ ಎಲ್ಲ ಹೊಸದು ಹಾಕಿದ್ದೀನಿ. 3,80,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. 380. ಹೌದು ಸರ್, ನೆಗೋಷಿಯಬಲ್ 380 ನೆಗೋಷಿಯಬಲ್. ಗಾಡಿ ನೋಡಿ ಎಸ್ ಗೋಲ್ಡ್ KA10 ರಿಜಿಸ್ಟ್ರೇಷನ್. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ಟೈರ್ಸ್ ಬಟನ್ಸ್ ಎಲ್ಲ ಫ್ರೆಶ್ ಇದೆ. 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಟೈರ್ ಕಂಡೀಷನ್ ನೋಡಿ ಹೆಂಗೆ ಇದೆ ಅಂತ. ಒಳ್ಳೆ ಇಂಟೀರಿಯರ್ಸ್ ನೀಟಾಗಿ. ಪೈಪ್ ಸೆಟ್ ನೋಡಿ ಎಲ್ಲ ಪೇಂಟ್ ಆಗಿದೆ. ಪೈಪ್ ಸೆಟ್ ಎಲ್ಲ ಟೈರ್ಸ್ ನೋಡಿ ಸೂಪರ್ ಕಂಡೀಷನ್ ಐತೆ. KA10 ರಿಜಿಸ್ಟ್ರೇಷನ್. ತೊಟ್ಟಿ ಕಂಡೀಷನ್ ನೋಡಲ್ಲ, ತೊಟ್ಟಿ ಕಂಡೀಷನ್ ನೋಡಿ, ರಸ್ಟ್ ಹೋಲ್ ಡೆಂಟ್ ಬೆಂಟ್ ಯಾವುದಿಲ್ಲ, ತುಂಬ ನೀಟ್ ಕ್ಲೀನ್ ವೆಹಿಕಲ್ ಇತ್ತು. ಎಷ್ಟೇ ಡೀಟೇಲ್ಸು ಸರ್? ಟಾಟಾ ಎಸ್ HT ಇದು 2017 ಮಾಡಲು, 18 ರಿಜಿಸ್ಟ್ರೇಷನು. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿ ಕೊಡ್ತೀನಿ ಸರ್. ಕಸ್ಟಮರ್ ಬಂದು ನೋಡಲಿ, ಒಂದು ಹೆಚ್ಚು ಕಮ್ಮಿ ನಿಮಗೆ 330 ಹೇಳ್ತಾ ಇದ್ದೀನಿ, 310 ಕೊಡ್ತೀನಿ ಸರ್. ಓಕೆ, 330 20,000 ಡಿಸ್ಕೌಂಟ್ ಆಗಿ ಬರೀ 3,10,000. ಓನ್ಲಿ 3,10,000. ಫ್ಯಾನ್ಸಿ ನಂಬರ್ 7701 ನೋಡಿ, HT ನೋಡಿ. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಟೈರ್ಸ್ 4 ಟೈರ್ಸ್ ಗುಡ್ ಕಂಡೀಷನ್ ಆಯ್ತಾ. ಪೈಪ್ ಸೆಟ್ ಎಲ್ಲ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ ನಿಮಗೆ. ಮತ್ತೆ ನಿಮ್ಗೆ ತೊಟ್ಟಿ ಕಂಡೀಷನ್ ನೋಡ್ಬೋದು. ತೊಟ್ಟಿ ಕಂಡೀಷನ್ KA46 ರಿಜಿಸ್ಟ್ರೇಷನ್. ತೊಟ್ಟಿ ಕಂಡೀಷನ್ ನೋಡಿ ತುಂಬ ನೀಟಾಗಿದೆ. ತೊಟ್ಟಿ ಎಲ್ಲ ಪೇಂಟ್ ಆಗಿದೆ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. KA59 ರಿಜಿಸ್ಟ್ರೇಷನ್ ಎಸ್ ಗೋಲ್ಡ್. ಡೀಟೇಲ್ಸು ಸರ್? ಟಾಟಾ ಎಸ್ ಗೋಲ್ಡ್ 2018 ಮಾಡಲಿದು. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿ ಮಾಡಿಕೊಡ್ತೀನಿ. FC ಇನ್ಶೂರೆನ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದೀನಿ 4ಕ್ಕೂ. 3,20,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ನೆಗೋಷಿಯಬಲಲ್ಲಿ ಮಾಡಿಕೊಡ್ತೀನಿ ಸರ್ ಗಾಡಿ. ಇದು ಫೈನಲ್ ಒಂದು 3 ಲಕ್ಷ ಕೊಡ್ತೀನಿ ಸರ್ ಗಾಡಿ. 3 ಲಕ್ಷ ಕೊಡ್ತೀನಿ ಫೈನಲ್. ಗ್ರೇಟ್ ನೋಡಿ, 320 ಹೇಳ್ತಾರೆ, 20,000 ಡಿಸ್ಕೌಂಟ್ ಆಗಿ 3 ಲಕ್ಷ ಲಾಸ್ಟ್ ಫೈನಲ್. 3 ಲಕ್ಷ ಫೈನಲು. 4 ಟೈರ್ಸು ಬ್ರ್ಯಾಂಡ್ ನ್ಯೂ ಟೈರ್ಸ್ ನೋಡೋದು. ಬಟನ್ಸ್ ಎಲ್ಲ ನೋಡಿ ಎಷ್ಟು ಫ್ರೆಶ್ ಆಗೈತೆ ಅಂತ. ಹಂಗೆ ನೋಡಿ ಪೈಪ್ ಸೆಟ್ ಎಲ್ಲ ತುಂಬ ನೀಟಾಗೈತೆ. ಪೈಪ್ ಸೆಟ್ ಎಲ್ಲ ನೋಡಿ ನೀಟ್ ಕಂಡೀಷನ್ ಐತೆ. ಟೈರ್ಸ್ ನೋಡೋದು, ಅಪ್ಲೋ ಕಂಪ್ನಿ ಟೈರ್ಸ್. ಬಟನ್ಸ್ ಎಲ್ಲ ಫ್ರೆಶ್ ಐತೆ. KA59 ರಿಜಿಸ್ಟ್ರೇಷನು. ಗಾಡಿ ಎಲ್ಲ ತುಂಬ ನೀಟಾಗಿದೆ. 3 ಲಕ್ಷ. KA13 ರಿಜಿಸ್ಟ್ರೇಷನ್. ಡೀಟೇಲ್ಸು ಸರ್? 2024 ಮಾಡಲಿದು ಟಾಟಾ ಎಸ್ HT ಗೋಲ್ಡು. ಇದು ಬಂದು ನಿಮಗೆ ಡೀಸೆಲ್ ಗಾಡಿ, ಪೆಟ್ರೋಲ್ ಅಲ್ಲ, ಡೀಸೆಲ್ಲು.
ಶೋರೂಮ್ ಕಂಡೀಷನಲ್ಲಿದೆ. 24ನೇ ಮಾಡಲು, ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿ ಕೊಡ್ತೀನಿ ಸರ್. 480 ಹೇಳ್ತಾ ಇದ್ದೀನಿ, 470 ಕೊಡ್ತೀನಿ ಸರ್ ಫೈನಲ್ಲು. 470 470 ಫೈನಲ್. ಹೌದು ಸರ್. ಓಕೆ 4,70,000 ಫೈನಲ್. 470 ಹೇಳ್ತಾರೆ. KA 13 ರಿಜಿಸ್ಟ್ರೇಷನ್. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ಟೈರ್ಸ್ 4 ಟೈರ್ಸು, ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಸೀಟ್ ಕೂಡ ನೋಡ್ಬೋದು, ಸೀಟ್ ಕವರ್ ಕೂಡ ಹಂಗೆ ಹಾಕಿದೆ, ಇನ್ನೂ ಬಿಚ್ಚಿಲ್ಲ. ಪೈಪ್ ಸೆಟ್ ಎಲ್ಲ ನೋಡಿ ತುಂಬ ನೀಟಾಗಿದೆ. ಟೈರ್ಸು ಗುಡ್ ಕಂಡೀಷನ್ ಇದೆ, MRF ಕಂಪನಿ ಟೈರ್ಸು. ಮತ್ತು ಇಲ್ಲಿ ನೀವು ನೋಡ್ಬೋದು ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿ ಸೂಪರ್ ಕಂಡೀಷನ್ ಎಲ್ಲ ಆಯ್ತಾ ಇದು. ಶೋರೂಮ್ ಕಂಡೀಷನ್ ಎಷ್ಟು ಸರ್ ಡೀಟೇಲ್ಸು? ಸರ್ ಇದು ಟಾಟಾ ಎಸ್ HT ಮಾಡೆಲ್ ಬಂದು 16. ಇದು ಗಾಡಿ ತುಂಬ ಚೆನ್ನಾಗಿದೆ ಸರ್, ನೋಡ್ತಾ ಇರ್ಬೋದು ನೀವು. ಬಾಡಿ ಲೈನು ಎಲ್ಲ ತುಂಬ ಚೆನ್ನಾಗಿದೆ. 20ರದ್ದು ಮಾಡಲ್ ಥರ ಇದೆ ಗಾಡಿ ಇದು. ಈ ಗಾಡಿ ಬಂದು ನಿಮಗೆ ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ, FC ಇನ್ಶೂರೆನ್ಸು. ರೈಟು ಬಂದು 290 ಹೇಳ್ತಾ ಇದ್ದೀನಿ. ವಿಡಿಯೋ ಕಡೆಯಿಂದ ಬಂದರೆ 275 ಫೈನಲ್ ಮಾಡಿಕೊಡ್ತೀನಿ ಸರ್ ಗಾಡಿ. 275. ಹೌದು ಸರ್. ಓನ್ಲಿ 2,75,000 ಫೈನಲ್ ಪ್ರೈಸ್ 2.75. ST ಬಾಡಿ ಎಲ್ಲ ನೋಡಿ, ಬಾಡಿ ಎಲ್ಲ ತುಂಬ ನೀಟಾಗೈತೆ. ಫ್ರಂಟಲ್ಲಿ ಹೆವಿ ಕ್ರ್ಯಾಶ್ ಗಾರ್ಡ್ ಬರ್ತಾ ಇದೆ ನಿಮಗೆ, ಮತ್ತು ಬಾಡಿ ತುಂಬ ನೀಟಾಗಿದೆ. ಟೈರ್ಸು 4 ಟೈರ್ಸು, ಬಟನ್ಸ್ ಫ್ರೆಶ್ ಐತೆ. ಇಂಟೀರಿಯರ್ಸ್ ನೀಟಾಗಿ, ಪೈಪ್ ಸೆಟ್ ಎಲ್ಲ ನೋಡ್ಬೋದು ಸೂಪರ್ ಆಗಿದೆ. ಪೈಪ್ ಸೆಟ್ಟು, ಟೈರ್ಸ್ ನೋಡಿ, ಬಟನ್ಸ್ ಅಷ್ಟು ಫ್ರೆಶ್ ಆಗೈತೆ. KA 11 ರಿಜಿಸ್ಟ್ರೇಷನ್ ಇದು. KA 11 ರಿಜಿಸ್ಟ್ರೇಷನ್. ಪೈಪ್ ಸೆಟ್ಟು, ತೊಟ್ಟಿ ಕಂಡೀಷನ್ ಎಲ್ಲ, ತೊಟ್ಟಿ ನೋಡಿ ಅಷ್ಟು ನೀಟಾಗಿದೆ. ಅಷ್ಟು ಹೋಲ್ ಡೆಂಟು ಬೆಂಡು ಯಾವುದೂ ಇಲ್ಲ. ಸ್ಟ್ರಾಂಗ್ LS ಡೀಟೇಲ್ಸು ಸರ್. ಇದು ಬಂದು ದೋಸ್ತು LS ಪವರ್ ಸ್ಟೇರಿಂಗು. ಮಾಡಲ್ ಬಂದು ನಿಮಗೆ 15 ಎಂಡಿಂಗು, 16 ರಿಜಿಸ್ಟ್ರೇಷನು ಸರ್. ಇದು ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿ ಕೊಡ್ತೀನಿ, FC ಇನ್ಶೂರೆನ್ಸು. ಇದು ಬಂದು ರೈಟು ನಿಮಗೆ 360 ಹೇಳ್ತಾ ಇದ್ದೀನಿ. ವಿಡಿಯೋ ಈ ಕಡೆಯಿಂದ ಬಂದರೆ 340 ಫೈನಲ್ ಕೊಡ್ತೀನಿ ಸರ್ ಇದು. ಓಕೆ 360, 20,000 ಡಿಸ್ಕೌಂಟ್ ಆಗಿ 340 ಫೈನಲ್ ಆಗುತ್ತೆ. ಓನ್ಲಿ 3,40,000 ಫೈನಲ್. KA 16 ರಿಜಿಸ್ಟ್ರೇಷನ್ ವೆಹಿಕಲ್ ತ ನೋಡಿ. ಬಾಡಿ ಎಲ್ಲ ಸೂಪರ್ ಆಗುತ್ತೆ. ಟೈರ್ಸ್ ಗುಡ್ ಕಂಡೀಷನ್ ಇದೆ. ಸ್ಟ್ರಾಂಗ್ LS ಇದು ನೋಡ್ಬೋದು. ಎಲ್ಲ ಪೇಪರ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿ ಕೊಡ್ತಾರೆ. ಪೈಪ್ ಸೆಟ್ ಎಲ್ಲ ತುಂಬ ನೀಟಾಗಿದೆ. ಟೈರ್ಸ್ ನೋಡಿ, ಬಟನ್ಸ್ ಎಲ್ಲ ಫ್ರೆಶ್ ಇರುತ್ತೆ. ಓಕೆ ಇದು ನೋಡಿ ಟಾಟಾ ಜೆನಾನ್ ಪಿಕಪ್ ಸರ್ ಡೀಟೇಲ್ಸು. ಸರ್ ಇದು ಬಂದು ಟಾಟಾ ಜೆನಾನ್ ಪಿಕಪ್ಪು. CRD ಇಂಜಿನ್ ಎಲ್ಲ ಇದು, ವಿಡಿಯೋ ಇಂಜಿನ್ ಇದು. ಮಾಡೆಲ್ ಬಂದು 2012, 13 ಇದು. ಪ್ರೈಸ್ ಬಂದು ನಿಮಗೆ 270 ಹೇಳ್ತಾ ಇದ್ದೀನಿ. ವಿಡಿಯೋ ಕಡೆಯಿಂದ ಬಂದರೆ 2.5 ಫೈನಲ್ ಕೊಡ್ತೀನಿ ಸರ್. ಫ್ಯಾನ್ಸಿ ರೇಟ್ ಇದು. ಓಕೆ ಬರೀ 7,50,000 ಫೈನಲ್ 750 ಫ್ಯಾನ್ಸಿ ರೇಟು. ಓನ್ಲಿ 2,50,000 ನಿಮಗೆ ಟಾಟಾ ಜೆನಾನ್ ಪಿಕಪ್ ಕೊಡ್ತಾ ಇದ್ದಾರೆ. ನೋಡಿ ಗಾಡಿ ಎಲ್ಲ ಸೂಪರಾಗಿ, ಬಾಡಿ ಎಲ್ಲ ಸೂಪರಾಗಿ. ಕಂಟೈನರ್ ನೋಡಿ, ಎಲ್ಲ ಹೆವಿ ಕಂಟೈನರು. ಟೈರ್ಸ್ 4 ಟೈರ್ಸ್ ಗುಡ್ ಕಂಡೀಷನ್. ಅಪೋಲೋ ಕಂಪನಿ ಟೈರ್ಸು. ಬಾಡಿ ಎಲ್ಲ ನೋಡ್ಬೋದು. ಕಂಟೈನರ್ ನೋಡಿ ಹೆಂಗೆ ಇದೆ ಅಂತ, ತುಂಬ ಹೆವಿ ಕಂಟೈನರ್ ಇದು. KA 10 ರಿಜಿಸ್ಟ್ರೇಷನ್ ಗಾಡಿ ಇತ್ತು. 2.5 ಫ್ಯಾನ್ಸಿ ರೇಟು. ಜಾಕ್ಪಾಟ್ ಬಾಡಿ ಗಾಡಿ ಅಂತ ಹೇಳ್ಬೋದು. ಜಾಕ್ಪಾಟ್ ರೇಟ್ ಇದು ನಿಮಗೆ. ಬರೀ 2.5ಗೆ ನಿಮ್ಗೆ ನೋಡಿ ವಿತ್ ಕಂಟೈನರ್ ಪಿಕಪ್ ಗಾಡಿ ಸಿಗ್ತದೆ. ಕಂಟೈನರು ನೋಡಿ, ಹೆವಿ ಕಂಟೈನರ್. ಓನ್ಲಿ 2,50,000 ಜಾಕ್ಪಾಟ್ ಪ್ರೈಸು. ಬರೀ 2.5 ಲಕ್ಷ. ಮೆಗಾ XL 09 ಮೈಸೂರು ಪಾಸಿಂಗು ಡೀಟೇಲ್ಸು. ಸರ್ ಇದು ಟಾಟಾ ಮೆಗಾ XL ಇದು, ಎಕ್ಸ್ಟ್ರಾ ಲಾಂಗ್ ಇದು. ಗಾಡಿ ಬಂದು 09 ಪಕ್ಕ ಮೈಸೂರು ಗಾಡಿ ಇದು. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿ ಕೊಡ್ತೀನಿ. 1 ವರ್ಷ ಇನ್ಶೂರೆನ್ಸು, 2 ವರ್ಷ FC ಬರುತ್ತೆ. ಮಾಡಲ್ ಬಂದು ನಿಮಗೆ 2017, 18 ಇದು. 270 ಹೇಳ್ತಾ ಇದ್ದೀನಿ. 2.5 ಫೈನಲ್ ಮಾಡಿಕೊಡ್ತೀನಿ ಸರ್. ಓಕೆ 2.5 ಫೈನಲ್ ಲಾಸ್ಟ್. ಓಕೆ 2.5 2,50,000 ಅಷ್ಟೇ. ಮೆಗಾ XL ಎಕ್ಸ್ಟ್ರಾ ಲಾಂಗ್ ಬಾಡಿ ಇರ್ತದೆ. ಮತ್ತು 09 ಮೈಸೂರು ಪಾಸಿಂಗ್. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ವೈಟ್ ಕಲರ್ ವೆಹಿಕಲ್ ಸೂಪರ್ ಇದೆ. ಟೈರ್ಸ್ 4 ಟೈರ್ಸು ಗುಡ್ ಕಂಡೀಷನ್ ಇದೆ. ಅಪೋಲೋ ಕಂಪನಿ ಟೈರ್ಸ್. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ ನೋಡಿ. ಪೈಪ್ ಸೆಟ್ ಎಲ್ಲ ನೋಡ್ಬೋದು ಸೂಪರ್ ಆಗೈತೆ. ತೊಟ್ಟಿ ಕಂಡೀಷನ್ ಗುಡ್ ಕಂಡೀಷನ್ ಇದೆ. KA 09 ಮೈಸೂರು ಪಾಸಿಂಗು. ತೊಟ್ಟಿ ಕಂಡೀಷನ್ ನೋಡಿ, ರಸ್ಟ್ ಹೋಲು, ಡೆಂಡು ಬೆಂಡು ಯಾವುದೂ ಇಲ್ಲ. ನೋಡಿ ಇದು ಬೊಲೆರೋ ಪಿಕಪ್ ಗಾಡಿ. ಇದು ನಾನು ಸುಮಾರು ಸಾರಿ ಮಾಡಿದ್ದೀನಿ. ಇದು 3ನೇ ಬಾಡಿ ಮಾಡ್ತಾ ಇದ್ದೀನಿ. ಕಸ್ಟಮರ್ಸ್ ಬರ್ತಾರೆ, ಗಾಡಿ ಸೆಲೆಕ್ಷನ್ ಮಾಡ್ತಾರೆ. ಏನಂತ ಅವ್ರ ಸಿವಿಲ್ ಸ್ಕೋರ್ ತುಂಬ ಕಡಿಮೆ ಇದೆ ಅಂತ ಅವ್ರ ಲೋನ್ ಕ್ಯಾನ್ಸಲ್ ಆಗ್ತಾ, ಗಾಡಿ ಕ್ಯಾನ್ಸಲ್ ಆಗ್ತಾ ಹೋಗ್ತಾ ಇದೆ. ದಯವಿಟ್ಟು ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಮಾಡಿ ಬನ್ನಿ. ನಿಮ್ಮ ಸಿವಿಲ್ ಸ್ಕೋರ್ ಸ್ಟ್ರಾಂಗ್ ಆಗಿದ್ರೆ ಈ ಗಾಡಿ ಮುಟ್ಟಿ. KA 09 ಬೊಲೆರೋ ಡೀಟೇಲ್ಸ್ ಕೊಡಿ ಸರ್. ಇದು ಬಂದು 2023 ಮಾಡಲು KA 09 ಮೈಸೂರು ಗಾಡಿ ಇದು. ಸಿಂಗಲ್ ಓನರ್ ಗಾಡಿ ಸರ್ ಇದು. ಸುಮಾರು ವೀಡಿಯೋ ಮಾಡಿದ್ದೀವಿ. ಸಿವಿಲ್ ಇರೋರು ಮಾತ್ರ ಬನ್ನಿ.
ಇಲ್ಲ ಅಂದರೆ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ಬಂದು ಎಲ್ಲ ಒಂದು 2 ಸಲ ಕ್ಯಾನ್ಸಲ್ ಆಗಿದೆ ಗಾಡಿ. ಇದು ಸಿವಿಲ್ ಇದ್ರೆ ಅವ್ರು ಮಾತ್ರ ಬನ್ನಿ ಸರ್ ಗಾಡಿಗೆ. ಆಯ್ತು ಬೈ. ಇದು ಬಂದು 5.5 ಹೇಳ್ತಾ ಇದ್ದೀನಿ, 5 ಲಕ್ಷ ಫೈನಲ್ ಮಾಡಿಕೊಡ್ತೀನಿ ಸರ್. ಇದು ಗಾಡಿ ಫ್ಯಾನ್ಸಿ ರೇಟ್ ಕೊಡ್ತಾ ಇದ್ದೀನಿ ಸರ್. ನೋಡಿ 5.5 ಲಕ್ಷ ಹೇಳಿ 50,000 ಈ ಗಾಡಿ ಮೇಲೆ ನಿಮಗೆ ಡಿಸ್ಕೌಂಟ್. 50,000 ಜಾಕ್ ಪಾಟ್ ಗಾಡಿ ಬರೀ 5 ಲಕ್ಷ ಕೊಡ್ತಾ ಇದ್ದಾರೆ. ದಯವಿಟ್ಟು ರಿಕ್ವೆಸ್ಟ್ ಏನಂದರೆ ಸುಮ್ಮನೆ ಬಂದು ಸಿವಿಲ್ ಸ್ಕೋರ್ ಕಡಿಮೆ ಅಂತ ಈ ಗಾಡಿ ಪ್ರಪೋಸ್ ಮಾಡಿಬಿಟ್ಟು ಆಮೇಲೆ ಪುನಃ ಬಿಸ್ನೆಸ್ ಕ್ಯಾನ್ಸಲ್ ಆಗೋದು, ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಮ ಟೈಮ್ ವೇಸ್ಟ್, ಅವ್ರ ಟೈಮು ವೇಸ್ಟು. ದಯವಿಟ್ಟು ಫಸ್ಟ್ ಮೊದಲನೇ ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸ್ಕೋರ್ ಚೆಲ್ಲೋದನ್ನು ಈ ಗಾಡಿ ಮುಟ್ಟಿ KSನೇ. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ಟೈರ್ಸ್ 4 ಟೈರ್ಸ್ ಶೋರೂಮ್ ಕಂಡೀಷನ್ ಟೈರ್ಸ್ ಅಂತ ಹೇಳ್ಬೋದು. ಬಟನ್ಸ್ ನೋಡಿ ಅಷ್ಟು ಫ್ರೆಶ್ ಆಗೈತೆ. ಮತ್ತು ಬಾಡಿ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು, ಅಷ್ಟು ಟಾಪ್ ಕ್ಲಾಸ್ ಕಂಡೀಷನ್ ಐತೆ ಈ ಗಾಡಿನ. ಪೈಪ್ ಸೆಟ್ ಎಲ್ಲ ಹೆವಿ ಪೈಪ್ ಸೆಟ್, ರಾ ಟೈರ್ಸು ಗುಡ್ ಕಂಡೀಷನ್ ಇದೆ. ತೊಟ್ಟಿ ಕಂಡೀಷನ್ ಸೂಪರ್ ಆಗೈತೆ. ನಾನು ಪುನಃ ಲಾಸ್ಟ್ ಟೈಮ್ ಹೇಳ್ತಾನೆ, ದಯವಿಟ್ಟು ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಮಾಡಿಕೊಂಡು ಈ ಗಾಡಿನ ಮುಟ್ಟಿ ನೀವು. ಸರ್ ಬಡ ದೋಸ್ತ್ i4 LS ಸರ್ ಇದು ಬಂದು ಬಡಾ ದೋಸು i4 ಗಾಡಿ. ಇದು ನಾರ್ಮಲ್ ಗಾಡಿ, ಡೆಪ್ ಗಿಫ್ಟ್ ಇಲ್ಲ ಗಾಡಿಯಲ್ಲಿ, ಸಿಂಗಲ್ ಓನರ್ ಮೈಸೂರು ಗಾಡಿ. ಬರೀ ಗಾಡಿ ಎಷ್ಟು ಹೊಡೀತು ಗೊತ್ತಿದೆಯಾ ನಿಮಗೆ? ಬರೀ 42,000 ಗಾಡಿ ಹೊಡೈತೆ. ಎಷ್ಟು? ಬರೀ 42,000. ಗಾಡಿ ಬುಕ್ಕಿಂಗಲ್ಲಿ ಫುಲ್ ಬುಕ್ಕಿಂಗ್ ಇದೆ ನಮ್ಮ ಹತ್ರ. ಆಮೇಲೆ ಗಾಡಿ ಈ ಥರ ಅಲ್ಲ, ಫುಲ್ ಫ್ಯಾನ್ಸಿ. ಇಲ್ಲಿ ನೋಡಿದ್ರೆ ಗಾಡಿ ನೋಡ್ಕೊಳ್ಳಿ, ಇದು ತೋರಿಸಿದ್ದು ಈ ಥರ ಬಾಡಿ ನಮ್ಮ ನಾವೇ ಖುದ್ದಾಗೆ ಮಾಡಿ ನಾವು ಗಾಡಿ ಸೇಲ್ ಮಾಡೋದು. ಈ ಥರ ಮಾಡಬೇಕು ಅಂದ್ರೆ 60,000 ಗಾಡಿ ಬೇಕು. ಪಕ್ಕಾ ಗಾಡಿ ಲಕ್ಸುರಿ ಗಾಡಿ ಮಾಡಿ ಕೊಡ್ತೀನಿ. ಇಮಿಡಿಯೇಟ್ಲಿ ಬುಕ್ಕಿಂಗ್ ಆದ್ರೆ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಹತ್ರ ಗಾಡಿ ಬಡ ದೋಸ್ ನಿಲ್ತಾ ಇಲ್ಲ, ಎಲ್ಲ ಖಾಲಿ. ಇದು ಒಂದೇ ಉಳಿದಿರೋದು. ಬರೀ 42,000 ಹೊಡೈತೆ ಗಾಡಿ. ಶೋರೂಮ್ ಕಂಡೀಷನಲ್ಲಿ ಐತೆ ಗಾಡಿ. 21ನೇ ಮಾಡಲು 6 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 6 ಲಕ್ಷ ಅಷ್ಟೇ? 6 ಲಕ್ಷ ಲಕ್ಸುರಿ ಮಾಡ್ಕೊಡ್ತೀನಿ ಅಲ್ವಾ? ಪಕ್ಕಾ ಲಕ್ಸುರಿ ಗಾಡಿ ಮಾಡ್ಕೊಡ್ತೀನಿ. ನ್ಯೂ ನ್ಯಾಷನಲ್ ಇಂದ ಫುಲ್ ಲಕ್ಸುರಿ ಗಾಡಿನ ಬರೋದು. ಆಮೇಲೆ ಸೈಡ್ ಗ್ಲಾಸು, ಕಣ್ಣು, ಬಾಲ್ಸು, ಸ್ಟಿಕ್ಕರ್ಸು, ಮಿರರ್ಸು, ಆಮೇಲೆ ಅಪ್ ಕ್ಯಾಪು ಎಲ್ಲ ನ್ಯೂ ನ್ಯಾಷನಲ್ ಇಂದಾನೆ ಫುಲ್ ಪಕ್ಕಾ ಹಾಕ್ಕೊಡ್ತಾ ಇರೋದು ನಾವು. ಆಮೇಲೆ ಫುಲ್ ಡೆಕೋರೇಷನ್ ಗಾಡಿ ನಾವೇ ಕೊಡ್ತಾ ಇರೋದು. ಆಮೇಲೆ ಡೆಕೋರೇಷನ್ ಆದ್ಮೇಲೆ ಗಾಡಿ ಇಮಿಡಿಯೇಟ್ಲಿ ಸೇಲ್ ಆಗ್ಬಿಡ್ತದೆ. ಯಾರ ಬರೋದಿಲ್ಲ ಬಂದ್ ಮಾಡ್ಕೊಳ್ಳಿ. ಗಾಡಿ ಓಡಿಲ್ಲ, 1 ಲಕ್ಷ ಹೊಡಿರ್ತದೆ, 1.5 ಲಕ್ಷ ಹೊಡಿತದೆ, ಆ ಥರ ಇಲ್ಲ. ಬರೀ 42,000 ಹೊಡೈತೆ ಗಾಡಿ. ಓಕೆ ಬಾಯ್. ನೋಡಿ ಗಾಡಿ ಏಕ್ದಮ್ ಫುಲ್ ಫ್ರಂಟ್ ಬಂಪರ್ ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕ್, ಬಂಪರ್ ಟು ಬಂಪರ್ ಫುಲ್ ರೆಡಿ ಮಾಡಿ ಫ್ಯಾನ್ಸಿಯಾಗ ಗಾಡಿ ಮಾಡಿ ಕೊಡ್ತಾರೆ. ಬರೀ 6 ಲಕ್ಷ ಕೊಡ್ತಾ ಇದ್ದಾರೆ ನಿಮಗೆ. ಬಡ ದೋಸ್ i4 LS ಗಾಡಿ ಹೆಂಗೆ ಇದೆ ನೋಡ್ಕೊಳ್ಳಿ. ಗಾಡಿ ಭಾಳ ಡಿಮ್ಯಾಂಡ್ ಇರೋ ಗಾಡಿ ನೋಡ್ಕೊಳ್ಳಿ. ಇಲ್ಲಿ ಪೈಪ್ ಸೆಟ್ ಎಲ್ಲ ನಿಮ್ಗೆ ಪೇಂಟ್ ಆಗಿ ಎಲ್ಲ ನ್ಯೂ ಬಿಲ್ಟ್ ಆಗಿ ತುಂಬ ಫ್ಯಾನ್ಸಿ ಮಾಡಿ ತುಂಬ ಅಟ್ರಾಕ್ಟಿವ್ ಬ್ಯೂಟಿಫುಲ್ ಆಗಿ ಗಾಡಿ ಮಾಡಿ ನಿಮ್ಗೆ ಕೊಡ್ತಾರೆ. ನೋಡ್ಕೊಳ್ಬೋದು. ಸ್ಟೆಪ್ನಿನೂ ಕಂತ ಯೂಸ್ ಆಗಿಲ್ಲ. ಓಕೆ, ಸ್ಟೆಪ್ನಿ ಕೂಡ ನಿಮ್ಗೆ ಫ್ರೆಶ್ ಸ್ಟೆಪ್ನೀಸ್ ಇದೆ. ಸ್ಟೆಪ್ನಿ ಇಟ್ಕೊಂಡೆ ಅದು ಒಂದು 30-40 ಉಳಿಸ್ಬೋದು ನೀವು. ಹಂಗೆ ಒಳಗಡೆ ನೋಡ್ಬೋದು, ಇಂಟೀರಿಯರ್ಸ್ ಕೂಡ ತುಂಬ ನೀಟಾಗಿದೆ. ಈ ಗಾಡಿ ಎಲ್ಲ ತುಂಬ ಫ್ಯಾನ್ಸಿ, ಎಲ್ಲ ಫಿಟ್ಟಿಂಗ್ಸ್ ಮಾಡಿ ನಿಮ್ಗೆ ಎಲ್ಲ ಪಕ್ಕ ರೆಡಿ ಮಾಡಿ ನೀಟಾಗಿ ಕೊಡ್ತಾರೆ. ಸಿಂಗಲ್ ಓನರ್ ಗಾಡಿ ನೋಡ್ಕೊಳ್ಳಿ. ಬರೀ 6 ಲಕ್ಷ.